ಇಡ್ಲಿ ಆಯ್ತು, ಹಸಿರು ಬಟಾಣಿ ವಿಚಾರ ಆಯ್ತು, ಹಾಗೇನೆ ಗೋಬಿ ಮಂಚೂರಿ ಅಂತದ್ದಾಯ್ತು. ಈಗ ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ಸರದಿ. ಆಹಾರ ಇಲಾಖೆ ಈ ವಿಚಾರದಲ್ಲೂ ಕೂಡ ಶಾಕ್ ಕೊಡುತ್ತಾ. ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ವಿಚಾರದಲ್ಲಿ ಪರೀಕ್ಷೆಗೆ ಕಳಿಸಲಾಗಿದೆ. ಗುಣಮಟ್ಟ ಏನಿದೆ ಅನ್ನೋದರ ಪರೀಕ್ಷೆಗೆ ಆಹಾರ ಸುರಕ್ಷತೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ ವಿಚಾರವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ, ಪರೀಕ್ಷೆ ಮಾಡಲಾಗ್ತಾ ಇದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಇರುವಂತಹ ಸಿಹಿ ತಿನಿಸುಗಳ ರಿಪೋರ್ಟ್ ಸಿಗಲಿದೆ. ಆಹಾರ ಇಲಾಖೆ ಇದೀಗ ಕಲಬೆರಕೆ ಮಿಶ್ರಿತ ಆಹಾರದ ವಿರುದ್ಧ ಸಮರ ಸಾರಿದೆ. ಬೇರೆ ಬೇರೆ ಆಹಾರಗಳನ್ನ ಅದು ಎಷ್ಟರ ಮಟ್ಟಿಗೆ ಆಹಾರ ಸುರಕ್ಷತಾ ಗುಣಮಟ್ಟ ಅದರಲ್ಲಿ ಇದೆ ಅನ್ನುವಂಥದ್ದನ್ನ ಅಥವಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಇಲಾಖೆ ಹೇಳಿದೆ. ಸಾರ್ವಜನಿಕರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೀಗ ಪನ್ನೀರ್ ಯುಕ್ತ ಸಿಹಿ ತಿಂಡಿಗಳನ್ನ ತಿನ್ನಬಹುದಾ ಅಥವಾ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಆಹಾರಕ್ಕೆ, ಅದು ಆಹಾರ ಸುರಕ್ಷತಾ ಗುಣಮಟ್ಟ ಆ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಆ ಸ್ಟ್ಯಾಂಡರ್ಡ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಇಡ್ಲಿ ಆಯ್ತು, ಹಸಿರು ಬಟಾಣಿ ವಿಚಾರ ಆಯ್ತು, ಹಾಗೇನೆ ಗೋಬಿ ಮಂಚೂರಿ ಅಂತದ್ದಾಯ್ತು. ಈಗ ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ಸರದಿ. ಆಹಾರ ಇಲಾಖೆ ಈ ವಿಚಾರದಲ್ಲೂ ಕೂಡ ಶಾಕ್ ಕೊಡುತ್ತಾ. ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ವಿಚಾರದಲ್ಲಿ ಪರೀಕ್ಷೆಗೆ ಕಳಿಸಲಾಗಿದೆ. ಗುಣಮಟ್ಟ ಏನಿದೆ ಅನ್ನೋದರ ಪರೀಕ್ಷೆಗೆ ಆಹಾರ ಸುರಕ್ಷತೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ ವಿಚಾರವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ, ಪರೀಕ್ಷೆ ಮಾಡಲಾಗ್ತಾ ಇದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಇರುವಂತಹ ಸಿಹಿ ತಿನಿಸುಗಳ ರಿಪೋರ್ಟ್ ಸಿಗಲಿದೆ. ಆಹಾರ ಇಲಾಖೆ ಇದೀಗ ಕಲಬೆರಕೆ ಮಿಶ್ರಿತ ಆಹಾರದ ವಿರುದ್ಧ ಸಮರ ಸಾರಿದೆ. ಬೇರೆ ಬೇರೆ ಆಹಾರಗಳನ್ನ ಅದು ಎಷ್ಟರ ಮಟ್ಟಿಗೆ ಆಹಾರ ಸುರಕ್ಷತಾ ಗುಣಮಟ್ಟ ಅದರಲ್ಲಿ ಇದೆ ಅನ್ನುವಂಥದ್ದನ್ನ ಅಥವಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಇಲಾಖೆ ಹೇಳಿದೆ. ಸಾರ್ವಜನಿಕರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೀಗ ಪನ್ನೀರ್ ಯುಕ್ತ ಸಿಹಿ ತಿಂಡಿಗಳನ್ನ ತಿನ್ನಬಹುದಾ ಅಥವಾ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಆಹಾರಕ್ಕೆ, ಅದು ಆಹಾರ ಸುರಕ್ಷತಾ ಗುಣಮಟ್ಟ ಆ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಆ ಸ್ಟ್ಯಾಂಡರ್ಡ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಇಡ್ಲಿ ಆಯ್ತು, ಹಸಿರು ಬಟಾಣಿ ವಿಚಾರ ಆಯ್ತು, ಹಾಗೇನೆ ಗೋಬಿ ಮಂಚೂರಿ ಅಂತದ್ದಾಯ್ತು. ಈಗ ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ಸರದಿ. ಆಹಾರ ಇಲಾಖೆ ಈ ವಿಚಾರದಲ್ಲೂ ಕೂಡ ಶಾಕ್ ಕೊಡುತ್ತಾ. ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ವಿಚಾರದಲ್ಲಿ ಪರೀಕ್ಷೆಗೆ ಕಳಿಸಲಾಗಿದೆ. ಗುಣಮಟ್ಟ ಏನಿದೆ ಅನ್ನೋದರ ಪರೀಕ್ಷೆಗೆ ಆಹಾರ ಸುರಕ್ಷತೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ ವಿಚಾರವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ, ಪರೀಕ್ಷೆ ಮಾಡಲಾಗ್ತಾ ಇದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಇರುವಂತಹ ಸಿಹಿ ತಿನಿಸುಗಳ ರಿಪೋರ್ಟ್ ಸಿಗಲಿದೆ. ಆಹಾರ ಇಲಾಖೆ ಇದೀಗ ಕಲಬೆರಕೆ ಮಿಶ್ರಿತ ಆಹಾರದ ವಿರುದ್ಧ ಸಮರ ಸಾರಿದೆ. ಬೇರೆ ಬೇರೆ ಆಹಾರಗಳನ್ನ ಅದು ಎಷ್ಟರ ಮಟ್ಟಿಗೆ ಆಹಾರ ಸುರಕ್ಷತಾ ಗುಣಮಟ್ಟ ಅದರಲ್ಲಿ ಇದೆ ಅನ್ನುವಂಥದ್ದನ್ನ ಅಥವಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಇಲಾಖೆ ಹೇಳಿದೆ. ಸಾರ್ವಜನಿಕರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೀಗ ಪನ್ನೀರ್ ಯುಕ್ತ ಸಿಹಿ ತಿಂಡಿಗಳನ್ನ ತಿನ್ನಬಹುದಾ ಅಥವಾ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಆಹಾರಕ್ಕೆ, ಅದು ಆಹಾರ ಸುರಕ್ಷತಾ ಗುಣಮಟ್ಟ ಆ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಆ ಸ್ಟ್ಯಾಂಡರ್ಡ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಇಡ್ಲಿ ಆಯ್ತು, ಹಸಿರು ಬಟಾಣಿ ವಿಚಾರ ಆಯ್ತು, ಹಾಗೇನೆ ಗೋಬಿ ಮಂಚೂರಿ ಅಂತದ್ದಾಯ್ತು. ಈಗ ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ಸರದಿ. ಆಹಾರ ಇಲಾಖೆ ಈ ವಿಚಾರದಲ್ಲೂ ಕೂಡ ಶಾಕ್ ಕೊಡುತ್ತಾ. ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ವಿಚಾರದಲ್ಲಿ ಪರೀಕ್ಷೆಗೆ ಕಳಿಸಲಾಗಿದೆ. ಗುಣಮಟ್ಟ ಏನಿದೆ ಅನ್ನೋದರ ಪರೀಕ್ಷೆಗೆ ಆಹಾರ ಸುರಕ್ಷತೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ ವಿಚಾರವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ, ಪರೀಕ್ಷೆ ಮಾಡಲಾಗ್ತಾ ಇದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಇರುವಂತಹ ಸಿಹಿ ತಿನಿಸುಗಳ ರಿಪೋರ್ಟ್ ಸಿಗಲಿದೆ. ಆಹಾರ ಇಲಾಖೆ ಇದೀಗ ಕಲಬೆರಕೆ ಮಿಶ್ರಿತ ಆಹಾರದ ವಿರುದ್ಧ ಸಮರ ಸಾರಿದೆ. ಬೇರೆ ಬೇರೆ ಆಹಾರಗಳನ್ನ ಅದು ಎಷ್ಟರ ಮಟ್ಟಿಗೆ ಆಹಾರ ಸುರಕ್ಷತಾ ಗುಣಮಟ್ಟ ಅದರಲ್ಲಿ ಇದೆ ಅನ್ನುವಂಥದ್ದನ್ನ ಅಥವಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಇಲಾಖೆ ಹೇಳಿದೆ. ಸಾರ್ವಜನಿಕರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೀಗ ಪನ್ನೀರ್ ಯುಕ್ತ ಸಿಹಿ ತಿಂಡಿಗಳನ್ನ ತಿನ್ನಬಹುದಾ ಅಥವಾ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಆಹಾರಕ್ಕೆ, ಅದು ಆಹಾರ ಸುರಕ್ಷತಾ ಗುಣಮಟ್ಟ ಆ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಆ ಸ್ಟ್ಯಾಂಡರ್ಡ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ.
ಇಡ್ಲಿ ಆಯ್ತು, ಹಸಿರು ಬಟಾಣಿ ವಿಚಾರ ಆಯ್ತು, ಹಾಗೇನೆ ಗೋಬಿ ಮಂಚೂರಿ ಅಂತದ್ದಾಯ್ತು. ಈಗ ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ಸರದಿ. ಆಹಾರ ಇಲಾಖೆ ಈ ವಿಚಾರದಲ್ಲೂ ಕೂಡ ಶಾಕ್ ಕೊಡುತ್ತಾ. ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ವಿಚಾರದಲ್ಲಿ ಪರೀಕ್ಷೆಗೆ ಕಳಿಸಲಾಗಿದೆ. ಗುಣಮಟ್ಟ ಏನಿದೆ ಅನ್ನೋದರ ಪರೀಕ್ಷೆಗೆ ಆಹಾರ ಸುರಕ್ಷತೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ ವಿಚಾರವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ, ಪರೀಕ್ಷೆ ಮಾಡಲಾಗ್ತಾ ಇದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಇರುವಂತಹ ಸಿಹಿ ತಿನಿಸುಗಳ ರಿಪೋರ್ಟ್ ಸಿಗಲಿದೆ. ಆಹಾರ ಇಲಾಖೆ ಇದೀಗ ಕಲಬೆರಕೆ ಮಿಶ್ರಿತ ಆಹಾರದ ವಿರುದ್ಧ ಸಮರ ಸಾರಿದೆ. ಬೇರೆ ಬೇರೆ ಆಹಾರಗಳನ್ನ ಅದು ಎಷ್ಟರ ಮಟ್ಟಿಗೆ ಆಹಾರ ಸುರಕ್ಷತಾ ಗುಣಮಟ್ಟ ಅದರಲ್ಲಿ ಇದೆ ಅನ್ನುವಂಥದ್ದನ್ನ ಅಥವಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಇಲಾಖೆ ಹೇಳಿದೆ. ಸಾರ್ವಜನಿಕರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೀಗ ಪನ್ನೀರ್ ಯುಕ್ತ ಸಿಹಿ ತಿಂಡಿಗಳನ್ನ ತಿನ್ನಬಹುದಾ ಅಥವಾ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಆಹಾರಕ್ಕೆ, ಅದು ಆಹಾರ ಸುರಕ್ಷತಾ ಗುಣಮಟ್ಟ ಆ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಆ ಸ್ಟ್ಯಾಂಡರ್ಡ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಇಡ್ಲಿ ಆಯ್ತು, ಹಸಿರು ಬಟಾಣಿ ವಿಚಾರ ಆಯ್ತು, ಹಾಗೇನೆ ಗೋಬಿ ಮಂಚೂರಿ ಅಂತದ್ದಾಯ್ತು. ಈಗ ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ಸರದಿ. ಆಹಾರ ಇಲಾಖೆ ಈ ವಿಚಾರದಲ್ಲೂ ಕೂಡ ಶಾಕ್ ಕೊಡುತ್ತಾ. ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ವಿಚಾರದಲ್ಲಿ ಪರೀಕ್ಷೆಗೆ ಕಳಿಸಲಾಗಿದೆ. ಗುಣಮಟ್ಟ ಏನಿದೆ ಅನ್ನೋದರ ಪರೀಕ್ಷೆಗೆ ಆಹಾರ ಸುರಕ್ಷತೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ ವಿಚಾರವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ, ಪರೀಕ್ಷೆ ಮಾಡಲಾಗ್ತಾ ಇದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಇರುವಂತಹ ಸಿಹಿ ತಿನಿಸುಗಳ ರಿಪೋರ್ಟ್ ಸಿಗಲಿದೆ. ಆಹಾರ ಇಲಾಖೆ ಇದೀಗ ಕಲಬೆರಕೆ ಮಿಶ್ರಿತ ಆಹಾರದ ವಿರುದ್ಧ ಸಮರ ಸಾರಿದೆ. ಬೇರೆ ಬೇರೆ ಆಹಾರಗಳನ್ನ ಅದು ಎಷ್ಟರ ಮಟ್ಟಿಗೆ ಆಹಾರ ಸುರಕ್ಷತಾ ಗುಣಮಟ್ಟ ಅದರಲ್ಲಿ ಇದೆ ಅನ್ನುವಂಥದ್ದನ್ನ ಅಥವಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಇಲಾಖೆ ಹೇಳಿದೆ. ಸಾರ್ವಜನಿಕರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೀಗ ಪನ್ನೀರ್ ಯುಕ್ತ ಸಿಹಿ ತಿಂಡಿಗಳನ್ನ ತಿನ್ನಬಹುದಾ ಅಥವಾ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಆಹಾರಕ್ಕೆ, ಅದು ಆಹಾರ ಸುರಕ್ಷತಾ ಗುಣಮಟ್ಟ ಆ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಆ ಸ್ಟ್ಯಾಂಡರ್ಡ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಇಡ್ಲಿ ಆಯ್ತು, ಹಸಿರು ಬಟಾಣಿ ವಿಚಾರ ಆಯ್ತು, ಹಾಗೇನೆ ಗೋಬಿ ಮಂಚೂರಿ ಅಂತದ್ದಾಯ್ತು. ಈಗ ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ಸರದಿ. ಆಹಾರ ಇಲಾಖೆ ಈ ವಿಚಾರದಲ್ಲೂ ಕೂಡ ಶಾಕ್ ಕೊಡುತ್ತಾ. ಪನ್ನೀರ್ ಇರುವಂತಹ ಸಿಹಿ ತಿಂಡಿಗಳ ವಿಚಾರದಲ್ಲಿ ಪರೀಕ್ಷೆಗೆ ಕಳಿಸಲಾಗಿದೆ. ಗುಣಮಟ್ಟ ಏನಿದೆ ಅನ್ನೋದರ ಪರೀಕ್ಷೆಗೆ ಆಹಾರ ಸುರಕ್ಷತೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ.